ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟ್ರಕ್ಕಿಂಗ್ ಫಸ್ಟ್ ಭಾಗ ಹಾಕಿದ್ದೀನಿ ಪಾರ್ಟ್ 1 ಅಲ್ಲಿ. ಇದು ಪಾರ್ಟ್ 2 ತಡಿಯಾಂಡ ಮೋಳ್ ಕೂರ್ಗಲ್ಲಿ. ಇದು ಹೈಯೆಸ್ಟ್ ಪೀಕ್, ಇದು ಬೆಟ್ಟ. ತುಂಬಾ ಚೆನ್ನಾಗಿದೆ, ವ್ಯೂ ಮಾತ್ರ ಸೂಪರು. ವೆದರ್ ನೋಡ್ಕೊಂಡು ಬರಬೇಕು, ತುಂಬಾ ಚೆನ್ನಾಗಿ. ನವೆಂಬರ್, ಅಕ್ಟೋಬರ್, ಡಿಸೆಂಬರ್ ಫಸ್ಟ್ ಆ ಟೈಮಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮಾರ್ನಿಂಗ್ ವ್ಯೂ ಬರಬೇಕು ಮಾತ್ರ ಸೂಪರು. ನಾವು ತುಂಬಾ ಡಿಲೇ ಆಗೋಗಿತ್ತು. ಬಿಸಿಲು ಟೈಮಲ್ಲಿ ಗಾಗಲ್ಸ್ ಹ್ಯಾಟ್ ನ ಯೂಸ್ ಮಾಡಿ, ಆಗ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ. ತುಂಬಾ ಟಯರ್ಡ್ ಅಂತ ಅಷ್ಟು ಅನ್ಸಲ್ಲ. ಬಿಸಿಲು ನೋಡ್ತಿದ್ರೆ ನಮ್ಗೆ ಎಷ್ಟೊಂದು ಬಿಸಿಲ ಹೆಂಗಪ್ಪ ನಡೆಯೋದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮುಂದುವರೆದ ಭಾಗ ಯಾವ ರೀತಿ ಇರುತ್ತೆ ಅಂತ ಬನ್ನಿ ನೋಡೋಣ ನಮ್ಮ ಜರ್ನಿ. ಅಲ್ಲ, ಇನ್ನೊಂದು ಸ್ವಲ್ಪ ಇದೆ, ಇನ್ನು ಕಾಲಿದೆ. ಅಷ್ಟು ಗಂಟೆ ಹತ್ಬಿಟ್ರೆ ಸಾಕು. ನಾವು ಕಾಲ್ ಭಾಗ ಮುಗಿಸಿದ್ರೆ ಜೀವನದ ಒಂದು ಸಾರ್ಥಕತೆ. ಟ್ರಕ್ಕಿಂಗ್ ಸಕ್ಸಸ್ಫುಲ್. ಓಹೋ ನೋಡಿ ಹೆಂಗಿದೆ. ಅದಕ್ಕೆ ಇಲ್ಲೆಲ್ಲ ಒಬ್ಬೊಬ್ರೆ ಹೆಂಗ್ ಬರೋಕ್ಕಾಗುತ್ತೆ. ಆಹಾ, ಹಿಂಗಿದ್ರೆ ಎಷ್ಟು ದೂರನಾದ್ರೂ ನಡಿಬೋದು. ಎಷ್ಟು ತಣ್ಣಗೈತೆ ನೋಡಿ. ಇಲ್ಲ ಒಂದು ಸ್ವಲ್ಪ ಮರಗಳಿದೆ. ಹಿಂಗಿದ್ರೆ ಎಷ್ಟಾದ್ರೂ ನಡಿಬೋದು. ಎಬಿ ಬಿಸಿಲು ಕಾಣ. ಗೋವಿಂದ ಗೋವಿಂದ ಅನ್ನೋದ. ಎಲ್ಗೋಡಿರಿ ಏನಾದರೂ ಬಂದ್ರೆ ಓಡಕ್ಕೂ ಆಗಲ್ಲ, ಶಕ್ತಿನೂ ಇಲ್ಲ. ಹತ್ತದೆಲ್ಲ ಹೆಂಗೈತಿಲಿ. ಸೊಮ್ಮೆ ಕರಿತಾ ಬರ್ತಾ ಇದೀವಿ. ಬರ್ತಾ ಇದಾರೆ ಎಲ್ಲಾರು. ಒಂದ್ 3 ಜನ ಅಲ್ಲೇ ಕುಣಿಸ್ಬಿಟ್ಟು, ಚೈತನ್ಯ, ಶಿಲ್ಪಾ, ರಾಜೇಶ್ವರಿ ಎಲ್ಲ ಔಟ್ ಆದ್ರು. ನಾವ್ ಹತ್ತುತ್ತಾ ಇದೀವಿ ಅಲ್ಲ. ಅಪ್ಪೋ ಹೆಂಗಿದೆ. ಬಿಸಿಲೇ ಇರಲಿ, ಮಳೆ ಬರಲಿ, ಕಾಡಲ್ಲಿ ಮೇಳಲ್ಲಿ ಅಲೆವೇ. ಚೆನ್ನಾಗ್ ಬಂತು ಅನ್ಕೋತೀವಿ. ನಾನು ಮುಂದಕ್ಕೆ ಹೋಗ್ತೀನಲ್ಲ, ನೀವು ಬರ್ತೀರಲ್ಲ, ಬನ್ನಿ. ಈ ಕೊಂಬೆ ರಪ್ಪ ಅಂತ ಬೀಳ್ತು ತಲೆಗೆ. ನೋಡ್ನಂತೆ ಹೆಂಗೆಲ್ಲ ಸಾಹಸ ಮಾಡ್ತಾ ಇದ್ವಿ. ನನ್ನ ಮಗನ ತೋರಿಸಿ ನೋಡಿ, ಬರಂಗಿದ್ರೆ ಈ ವಿಡಿಯೋ ನೋಡ್ಕೊಂಬಿಡಿ. ಹಾಂ, ನಾವೇ ಲಾಸ್ಟ್. ಇದು ಹಿಡ್ಕೊಂಡು ಬನ್ನಿ, ಅದನ್ನ ಹಿಡ್ಕೊ ಬನ್ನಿ. ಹಾಂ, ಓ ಬಪ್ಪ ಅತ್ತಮ್ಮ, ಬಿಸಿಲು ಬೇರೆ. ಕಣ್ಣು ಹೊಡಿತಿದೆ ನಮಗೆ, ಕಣ್ಣೇ ಬಿಡಕ್ಕಾಯ್ತದೆ. ಹುಷಾರು. ಕಡ್ಡಿ ಇಟ್ಬಿಟ್ಟು, ಕಡ್ಡಿ ಕೈ ಒಂದ್ಸಲ ಸೈಡಲ್ಲಿ ಇಟ್ಕೊಂಡು ಹತ್ತಿ. ನಾವೆಲ್ಲ ಆಪರೇಷನ್ ಮಾಡಿಸ್ಕೊಂಡು ಅಂದ್ರೆ ಹೆಂಗೆ ಹತ್ತದ. ಹೆಂಗೋ ಹತ್ತದೆ. ಬ್ಯಾಕ್ ಪೇನು ನೋಡ್ಕೊಳ್ಳಿ. ಏ ಬೇಡ, ಆ ಕಡೆಯಿಂದನೂ ಹತ್ತಬಹುದು. ಮದುವೆಯಾಗಿ ಮಕ್ಕಳಾಗ್ಬಿಟ್ರಂತೂ ಬಾಡಿ ಇನ್ ವೀಕ್ನೆಸ್. ಹೌದು, ಅಲ್ಲ ಒಂದೊಂದಕ್ಕೆ ಹೆಂಗೆ ಆಡ್ತೀವಲ್ಲ, ಆಗಿನ ಕಾಲದಲ್ಲಿ ಹತ್ತತ್ತೆ ಇರ್ತಿದ್ರಲ್ಲ ಹಿಂಗೆ.
ಒಂದೊಂದಕ್ಕೆ ಅಳ್ತಾ ಇದೀವಲ್ಲ ಅಲ್ವಾ? ಆಗೊಂದು ಕಾಲದಲ್ಲಿ ಕಾಲದಲ್ಲಿ ಅಂದ್ರೆ ಅವ್ರು ಶಕ್ತಿಯಾಗಿರ್ತಿದ್ರು ಕಣವ. ಶಕ್ತಿನೂ ಹಂಗೆ ಒಳ್ಳೆ ಫುಡ್ ತಿಂತಿದ್ರು. ಫುಡ್ ಈಗೂನು ಫುಡ್ಗಳೇ ಕೆಮಿಕಲ್ ಫುಡ್. ಬಾಣಂತನ ಹಂಗೆ ಇರ್ತಿತ್ತು. ಈಗ ಯಾರು ಬಾಣಂತನ ಮಾಡ್ಸ್ಕೊತಾರೆ? ನಿಜ. ಈಗ ಏನು ತಿಂದ್ರೆ ಎಲ್ಲ ಕೆಮಿಕಲ್ ಅಲ್ಲ. ಆಮೇಲೆ ಸ್ಟ್ರಿಕ್ಟ್ ಇಂಥದ್ದೇ ತಿನ್ಬೇಕು ಇಂಥದ್ದೇ ತಿನ್ನಂಗಿಲ್ಲ ಅಂತ ಮಾಡ್ಕೊಂತಿದ್ರು. ಈಗೇನಿಲ್ಲ. ಮಲ್ಕೊಂಡು ಚೆನ್ನಾಗಿ ಆರೈಕೆ ಮಾಡಿಸ್ಕೊತಿದ್ರು ನಮ್ಮಂಗಲ್ವಲ್ಲ. ಎಲ್ಲ ತಿಂತಾರೆ ಈಗ. ಒಂದು ಕಡ್ಡಿ ಇಟ್ಕೋಬೇಕು ಸಪೋರ್ಟ್ಗೆ. ನನ್ನ ಬಾಣಂತನ ನಮ್ಮ ಅಜ್ಜಿ ಮಾಡಿದ್ದು. ಮುಂದಕ್ಕೆ ಹೋಗೋದು ಇಲ್ಲಿ ಹತ್ತಕ್ಕಾಗಲ್ಲ, ಕಷ್ಟ ಕಷ್ಟ ಅನ್ನೋದು. ನಮ್ಮವ್ರೆ ಅವರೆಲ್ಲ ಮುಂಚೆ ಹೊಟ್ಟೋದ್ರಲ್ಲ. ನಮಗೆ ಇಷ್ಟು ಟಯರ್ಡ್ ಆಯ್ತಿರ್ಲಿಲ್ಲ. ಅಲ್ಲಿ ಹೋಗಿದ್ದೆ ಟಯರ್ಡ್ ಅಲ್ವಾ? ನಿಧಾನಕ್ಕೆ ನಾವೀಗ ಕುತ್ಕೊಳ್ಳಿಲ್ಲ ಅಂದರೆ ನಾನು ನಿನ್ನದು ಎತ್ಕೊ ಅಂದೆ ಇಟ್ಬಿಟ್ಟು ಬಂದ ಸ್ಟೈಲಾಗಿ. ನೀನು ಕುಡ್ದಿದ್ರೆ ನಂಗೆ ಉಳಿತಿತ್ತು. ಟೂರಿಸ್ಟ್ ಅವರು ಖಾಲಿ ಮಾಡ್ಕೊಂಡಿರ್ತಾರೆ. ಅಂಗಡಿ ಇಟ್ಟಿರಲ್ಲ ಅಲ್ಲಿ. ನೀರು ಸರೋವರ ಐತೇನೋ ಇಲ್ಲಿ. ಈ ಬೆಟ್ಟ ಅಲ್ವಾ? ಸೂಪರ್ ಆಯ್ತು. ಸಗದಾಯ್ತು ಪ್ಲೇಸ್. ಆನೆಸ್ಟ್ ರಿವ್ಯೂ. ನೈಸ್. ಅವ ಇಲ್ಲಿಂದ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಚೆನ್ನಾಗಿ ಕಾಣಿಸ್ತಾ ಇದೆ. ಕುತ್ಕೊಂಡು ನೋಡೋಕೆ ಶಕ್ತಿನೂ ಇಲ್ಲ. ಹೊಸದೇನೆ ತಗೊಂಡಿಲ್ಲ. ಈ ಗತಿ ಆಗೈತೆ. ಆಂಟಿ ಹಿಂಗೆ ಕುತ್ಕೊಂಡು ಫೋಟೋ ತೆಗಿಸ್ಕೊಂಡು. ಹಾಂ ನಡಿಯಪ್ಪ. ಫೋಟೋಗ್ರಾಫರ್ ಆಗ್ಬಿಡು. ರಾಜ ಹುಷಾರು ಕಣೋ. ನಾವು ಫುಲ್ ಒಂದು 2 ಕಿಲೋಮೀಟರ್ 2.5 ಕಿಲೋಮೀಟರ್ ಅಷ್ಟು ಹೋದ್ವಿ. ಹುಡ್ಕೊಂಡು 1 hour ಇವ್ರು ಬಂದಿದ್ದು. ನಾವು ಕಾಯ್ತಾ ಕೂತಿದ್ದು. ನೋಡ್ಬೇಡಿ ಎಲ್ಲ ಲಾಸ್ಟು ಎಲ್ಲ ಹೋಗ್ತಾ ಇದೀರ ಆಮೇಲೆ. ಆಯ್ತು ಬಾಯ್. ಓ ಶ್ವೇತ ಅವರೇ ನಿಮ್ಮನ್ನ ನೋಡ್ಲೇ ಇಲ್ವಲ್ಲ? ಹೇಳ್ಬಿಡಿ ಎಲ್ಲ ಆಲ್ರೆಡಿ ಹತ್ತಿ ಇಳಿತಾ ಇದ್ದಾರೆ. ಆಲ್ರೆಡಿ ಹತ್ತಿ ಇಳಿತಾ ಇದ್ವಿ. ನಿಮ್ಮ ಸೌಮ್ಯ ಈಗ ಹತ್ತುತ್ತಾ ಓಕೆ ಬಾಯ್. ಅಲ್ಲಿ ಮೀಟ್ ಆಗೋಣ. ಇನ್ನೊಂದು 2 ಅವರ್ ಮಲ್ಕೊಂಡಿರಿ. ಏ ಹುಷಾರು ದಾಟ್ಕೊಂಡು ಬನ್ನಿ. ದಾಟೋ ಚಿಂಟು ಹುಷಾರು ಚಿಂಟು. ನಾನು ದಾಟಾಯ್ತು ಅಲ್ಲೇ. ಮಳೆ ನೀರು ಬರುತ್ತಲ್ಲ ಫೋರ್ಸಾಗೆ. ಅದನ್ನೇ ಇಲ್ಲ ನನ್ನ ಹತ್ರ. ನಾವು ಬೇಗ ಬರ್ತಿದ್ವಿಯಪ್ಪ. ಇನ್ನೂ ಗ್ರೇಟ್ ಮ್ಯಾಮ್ ನೀವು ಅಲ್ವಾ? ನಿಜ ನೋಡಿ ಇವರು ರಿಯಲಿ ಗ್ರೇಟ್. ಅವ್ರಿಗೋಸ್ಕೊಂಡ್ರೆ ನಾವೇ ದಂಡ. ತುಂಬಾ ಬಿಸಿಲು ಬರ್ತಾ ಇಲ್ಲ. 4 ಜನ ಬರ್ತಾರೆ. ಎಲ್ಲರಿಗೂ ನೀರು ಕುಡಿಯಂಗೆ ಆಗ್ತೈತೆ. ಕಾದು ಕಾದು ಬನ್ನಿ ನೀರು ಸಿಗಲ್ಲ. ಬಾಯ್. ಓಕೆ ಬಾಯ್ ಬಾಯ್. ಅಲ್ಲಿ ನಮಗೆ ನೀವೆಲ್ಲ ಟಿಟಿಲಿ ಹೋಗ್ಬಿಡಿ. ಟಿಟಿನ ಬರಕ್ಕೆ ಹೇಳಿ ಹೋಟೆಲ್ ಹತ್ರ. ಹಾಂ ಅನ್ಸ ಇದಾರಲ್ಲ ಹೇಳಿ. ಮತ್ತೆ ಹೋಗ್ಬಿಟ್ಟು ನಮಗೆ ಕಳಿಸಿ ವಾಪಸ್. ಅವ್ರ ಮಗಂಗೆ ಎಷ್ಟು ವರ್ಷ? ನನ್ನ ಮಗಂಗೆ 30. ನಿಮ್ಗಿಂತ ವಯಸ್ಸು ಕಮ್ಮಿನಾ? ನಂಗೆ 27. ಅಷ್ಟೇ. ವಾವ್ ಸೂಪರ್. ಹುಷಾರು ನಿಧಾನ. ವ್ಯೂ ಮಾತ್ರ ನೋಡೋಕ್ಕೆ ವಾವ್ ಸೂಪರ್. ಇನ್ನೂ ಒಂದು ಸ್ವಲ್ಪ ಮೇಲೆ, ಅದಕ್ಕಿಂತ ಮೇಲೆ ಹೋಗಬೇಕು. ಅದಕ್ಕಿಂತ ಒಂದು ಸ್ವಲ್ಪ ನೋಡಿ ವ್ಯೂ ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಕೂತಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡ್ತಿದ್ರೆ ಅಪ್ಪ ನಾವು ಹತ್ತಿದ್ದು ಸುಸ್ತೆಲ್ಲ ಹೋಗ್ಬಿಡ್ತು. ಆಮೇಲೆ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಟ್ಟದ ಮೇಲೆ ನಿಂತ್ಕೊಂಡು ಇದೊಂದು ರೀಲ್ಸ್ ಮಾಡ್ದೋ ತಕ್ಕ ಮಟ್ಟಂಗೆ. ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಅನ್ನಿಸ್ತು.
ಸೌಮ್ಯ ನಾವ್ ಇಲ್ಲಿ ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ. ತೆಗೆಸ್ಕೊಳ್ಳೋಣ. ಇಷ್ಟು ಬೆಟ್ಟ ಹತ್ಕೊಂಡ್ ಬಂದ್ರಲ್ಲ, ಹೇಗಿತ್ತು? ಚೆನ್ನಾಗಿತ್ತು. ಬೆಳಗ್ಗೆ 4 ಗಂಟೆಗೆ ಹೊರಟ್ವಿ. ಒಂಚೂರು ವಾಯ್ಸ್ ಜೋರಾಗಿ ಬೆಳಗ್ಗೆ 4 ಗಂಟೆಗೆ ಹೊರಟ್ವಿ. ಇಲ್ಲಿ ಬಂದು ಟಿಫನ್ ಎಲ್ಲ ಮಾಡ್ಕೊಂಡು 9:00ವರೆಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 ಗಂಟೆಗೆಲ್ಲ ರೀಚ್ ಆದ್ವಿ. ಈಗ ವಾಪಸ್ ಎಲ್ಲ ನೋಡ್ಕೊಂಡು ವ್ಯೂ ಪಾಯಿಂಟ್ ಅಲ್ಲಿ ಫೋಟೋ ತುಂಬಾ ಬಿಸಿಲು, ವಾಪಸ್ ಹೋಗ್ತಾ ಇದೀವಿ. ಇಂಥ ವೆದರ್ ಅಲ್ಲಿ ಬರ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬರ್ಬೇಕಿತ್ತು 6 ಗಂಟೆಗೆ, ಬಂದಿದ್ದು 8. ನೋಡಿ, ಇವ್ರಿದ್ರೆ ಈ ತರ ಕರ್ಕೊಂಡ್ ಬರ್ತಾರೆ. ನಾವು ಹೋಗಿದ್ದೋ ತೋರಿಸ್ತೀವಿ. ಮ್ಯಾಮ್ ಚಳಿಲಿ ಬಂದ್ರೆ ಜ್ವರ ಬರುತ್ತೆ, ಬಿಸಿಲಲ್ಲಿ ಬಂದ್ರೆ ಟೆಂಪರೇಚರ್. ಸರ್ ನವಂಬರ್ ಜನವರಿಲೇ ಬರಬಾರ್ದು. ಅಂತೂ ಇಂತೂ ಫೈನಲಿ ನಾವು ರೀಚ್ ಆದೋ. ಪಾಪ ಸರ್ಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಹೇಳ್ತಾ ಇದೆ ನಿರಂಜನ್ ಸರ್ ಬಿಟ್ಟು ಹೋಗಿರೋ ಪಾಪ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಸರ್ಗಳೆಲ್ಲ. ತುಂಬ ಖುಷಿ ಆಯಿತು. ಫುಲ್ ಎಂಜಾಯ್ ಮಾಡಿದೋ. ವ್ಯೂಸ್ ಮಾತ್ರ ಅಲ್ಲಿ ಕುತ್ಕೊಂಡು ಅನುಭವಿಸೋಕ್ಕೆ ಗೊತ್ತು. ಅಷ್ಟು ದೂರ ಹತ್ತಿದ್ದು ಫೀಲಿಂಗ್ಸ್ ಎಲ್ಲ ನಮ್ಗೆ ಏನು ಅನ್ನಿಸ್ತು ಅಂದರೆ ಮರ್ತೇ ಹೋಯ್ತು. ಅದೆಲ್ಲ ನೋಡ್ತಿದ್ರೆ ಇನ್ನೂ ಕೂತ್ಕೊಂಡು ಕಣ್ಣು ತುಂಬ್ಕೊಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ತುಂಬ ಖುಷಿ ಆಯಿತು. ನೋಡಿದ್ದು ಮಾತ್ರ ಸಖತ್ತಾಗಿದೆ. ಮೇಲಿಂದ ಇಷ್ಟು ಇಳಿಯೋಕ್ಕೆ 3 ಸಲ ಜಾರಿದ್ದಾರೆ. ಇದು ಕೊನೆ. ನೆಕ್ಸ್ಟ್ ಬಿದ್ರೆ ನಮ್ಗೆ ಗೊತ್ತಿಲ್ಲ. ಕಾಲ್ಗಾಲು ಉಳುಕಿದ್ರಂತೂ ನಾವಂತೂ ಎತ್ಕೋಗಕ್ಕೆ ಶಕ್ತಿನೇ ಇಲ್ಲ. ನಮಗೆ ಕಾಲು ನೋವು ಬಂದ್ಬಿಟ್ಟೈತೆ. ಇವ್ರನ್ನ ಹೆಂಗೆ ಎತ್ಕೋಗೋದು? ಇಲ್ಲೇ ಬಿಟ್ಬಿಟ್ರಯ್ಯ ನಾವು. ಹುಷಾರಾಗಿ ನೋಡ್ಕೊಂಡು ನಡೀರಿ. ಎಲ್ಲ ಹೊಟ್ಟಿಗೆ ಇಳ್ದು, ಆದರೆ ತುಂಬ ನಮ್ಮದೇ ನಿಧಾನ ಆಯಿತು. ಏಕೆಂದರೆ ಹತ್ತೋದು ತುಂಬ ಕಷ್ಟ ಅಂತಿದ್ದು, ಆದರೆ ಇಳಿಯೋದೈತಲ್ಲ ಅದು ಇನ್ನೂ ತುಂಬ ಕಷ್ಟ. ಯಾಕಂದರೆ ಫೋರ್ಸು ಮುಂದೆ ಬೆರಳುಗಳಿಗೆ ಬೀಳುತ್ತೆ. ನಾನು ಫುಲ್ಲು ಉಲ್ಟಾ ಇಳಿತಾ ಇದ್ದೆ. ಒಂದು ಸ್ವಲ್ಪ ಈಸಿ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಅಂತೂ ಇಂತೂ ಫೈನಲಿ ಮುಗೀತು. ನೋಡಿ, ಪೀಕು ಹೋಗಿದ್ದೀವಿ. ಅಮ್ಮ, ನಮ್ಗೆ ಗೊತ್ತಿರಲಿಲ್ಲ ಅಷ್ಟು ದೊಡ್ಡದಾಗಿದೆ ಅಂತ. ಟೈಮ್ಗೆಂತ ಆ ಕಡೆ ಬಿಡಲ್ಲ ಅನ್ಸುತ್ತೆ. ಯಾಕಂದ್ರೆ ಅಕಸ್ಮಾತ್ ಲೇಟ್ ಆದರೆ ತುಂಬ ಲೇಟ್ ಆಗ್ಬಿಡುತ್ತೆ. ಅರ್ಧನೇ ಆಗ್ಬಿಡುತ್ತೆ. ನೋಡಿ ಎಷ್ಟು ನಿಶಬ್ದ ಆಗಿದೆ ಗೊತ್ತಾ. ಪಕ್ಷಿಗಳ ಚಿಲಿಪಿಲಿ ಏನು ಚೆನ್ನಾಗಿ ಕೇಳಿಸ್ತೈತೆ. ಇವತ್ತಿಗೆ ಇಲ್ಲಿಗೆ ಬಾಯ್ ಹೇಳ್ತಾ ಇದ್ದೀವಿ. ಸಾಕು ನೋಡಿದ್ದು, ಇನ್ಯಾವತ್ತೂ ಈ ಕಡೆ ಬರಲ್ಲ. ನಾವೇ ಲಾಸ್ಟು 5 ಅಷ್ಟರಲ್ಲಿ ಹೋಗಬೇಕು. ಈಗ 4:45 ಆಗಿದೆ. ನೋಡಬೇಕು, ಅಷ್ಟರಲ್ಲಿ ರೀಚ್ ಆಗಲ್ಲ. ನೋಡ್ತೀವಿ, 5:30 ಆಗಬಹುದು. ಅಂತೂ ಇಂತೂ ಫೈನಲಿ ರೀಚ್ ಆದೋ. ಅಲ್ಲೇ ವಾಟರ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ವಾಟರ್ ಕೋಲ್ಡ್ ಇತ್ತು. ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಹೊರಟು. ನೋಡಿ, ಜೀಪ್ ಬಂದಿದೆ. ನಾವು ಇದು ಕತ್ತೀವಿ ಅಂದ್ರೆ ಅವ್ರು ಅದು ಕತ್ತಿ ಅಂತ ಇದ್ದಾರೆ. ಬಾಯ್ 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 ಸರ್. ಹುಷಾರು ಕಡೆ ಬಿಡೆ, ನಿನ್ ಧೈರ್ಯ ಮೆಚ್ಚಬೇಕು. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಹೆಂಗ್ ಕೂರಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ರಾಜಿ ಹೋಗಿ ರಾಜಿ ಆಯ್ತಾ ಇದ್ದೀರಾ? ಇಲ್ಲೋಗ್ಬಿಟ್ಟಿದ್ದೀರಾ ನೀವು? ಯಾರು ಈ ಕಡೆ ಹೋಗಿದ್ರಾ? ನೋಡ್ಕೊಳ್ಳಿ. ಮಾಡ್ತಾ ಇದ್ದೀನಿ ಹಿಂಗೆ ಕಿರ್ಸ್ಕೊಂಡು. ಅಮ್ಮ ನಾವು ಸ್ಟಾರ್ಟಿಂಗು ನೋಡಿ ಇಲ್ಲೆಲ್ಲ ನೆಡ್ಕೊಂಡು ಬಂದಿದ್ದೀವಿ. ನಾವು ಇಷ್ಟು ದೂರ ನೆಡಿದ್ವಾ ಅಂತ ಜೀಪಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೀವಿ. ಅಪ್ಪ, ಏನು ಇಷ್ಟು ದೂರ ನಾವು ನೆಡ್ದು ಅಂತ ಅಂದ್ಕೊಂಡೆ ಅಲ್ಲ. ಆದ್ರೂ ಫಸ್ಟು ನಾವು ಜೀಪಲ್ಲಿ ಬಂದುಬಿಟ್ಟಿದ್ದಿದ್ರೆ ಆರಾಮ್ಸೆ ಆಗಿ ಬೆಟ್ಟ ಎಂಜಾಯ್ ಮಾಡ್ಕೊಂಡು ಹತ್ಬೋದಿತ್ತು. ಆದರೆ ತುಂಬ ಡಿಲೇ ಮಾಡ್ದು ಹತ್ತೋದು. ತುಂಬ ಕಾಲು ನೋವು ಬಂದುಬಿಟ್ಟಿತ್ತು. ಹತ್ತಷ್ಟರಲ್ಲೇ ಹೆವಿ ಕಾಲು ನೋವು ಬಂದುಬಿಟ್ಟಿತ್ತು. ಅದಕ್ಕೆ ಇಳಿಬೇಕಾದ್ರೆ ಜೀಪ್ ಮಾಡಿಬಿಡ್ರಪ್ಪ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದು.
ಟೋಟಲಿ ಎಷ್ಟೋ ಗೊತ್ತಿಲ್ಲ, ಆದರೆ ಪರ್ ರೈಡ್ಗೆ ಎಷ್ಟು ಜನ ಹತ್ತುತ್ತಾರೆ ಅವ್ರಿಗೆ ಪರ್ ರೈಡ್ಗೆ 100 ರೂಪೀಸ್ ಇಸ್ಕೊಂಡ್ರು. ಸರಿ ಆಯಿತು ಅಂದ್ಬಿಟ್ಟು ನೋಡಿ ರೋಡ್ ನೋಡ್ತಿದ್ರೆ ಭಯನೇ ಆಗ್ತಾ ಇತ್ತು, ಎಲ್ಲ ಇದೆಯಾ ಅಂತ. ಡಾರ್ಕ್ ರೂಮು ದೇವು ಸ್ಟೋರಿ ಹೇಳಿ ವ್ಯೂಸ್ ಏನು ಫುಲ್ ಮಿಲಿಯನ್. ಹೌದಾ ನೀನೇ ಸ್ಟಾರ್ಟ್ ಮಾಡ್ಬಂತೆ ಅಲ್ವಾ ಸರ್? ನೋಡಿ ನನ್ನ ತಲೆಯಲ್ಲಿ ರೇಡಿಯೋ ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಅಲ್ಲೇ ಇತ್ತಲ್ಲ ಇದು ಆನೆ ಓಡಾಡಿರೋದಿಲ್ಲ. ಇವಾಗೆಲ್ಲ ಒಂದು ಲೈಟ್ ಆನ್ ಮಾಡ್ತಾರಂತೆ, ಆ ಲೈಟ್ ನೋಡ್ಕೊಂಡು ಆನೆ ಪಾಸ್ ಆಗುತ್ತೆ. ಲೈಟ್ ನೋಡ್ಕೊಂಡು ನಿಜ ಸೀರಿಯಸ್ಲಿ ಮ್ಯಾಮ್ ಚಿಟ್ಟೆ ಎಲ್ಲ ಇರುತ್ತೆ ಅಲ್ಲಿ, ಗೊತ್ತು ಇದೆ ಸರ್. ಅದೇ ಲೈಟ್ ನೋಡ್ಕೊಂಡು ಬರುತ್ತಾ? ಲೈಟ್ ಈಗ ಒಂದು ಲೈಟ್ ಆನ್ ಮಾಡ್ತೀವಿ, ಆ ಲೈಟ್ ಅಲ್ಲೇ ಬರೋದು. ಕೇಳಿಸ್ತೀನಿ ನಾನು. ದೇವರಾಗ ಅವ್ರು ಹೇಳಿದ್ದು ಯಾರಿಗೆ ಹೇಳಿರೋಗ ಕೇಳಿಸ್ಬಿಡೋದ. ಗಾಳಿ ಏನು ಚೆನ್ನಾಗಿ ಬೀಸ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡೋಕೆ ಮಾತ್ರ ಕಣ್ಣಿಗೆ ತುಂಬ ಹಿತ ಅನ್ನಿಸ್ತು. ನಾವು ಈ ರೀತಿ ರೋಡಲ್ಲಿ ಇಷ್ಟೊಂದು ನಡೆದಿದ್ದೀವಿ ಅಂತ ಸೀರಿಯಸ್ಲಿ ನಾವು ಅಂದ್ಕೊಂಡೇ ಇಲ್ಲ. ಫೈನಲಿ ರೀಚ್ ಆದೋ. ನಾನ್ ಬಿಡ್ತೀನ ನಮ್ಗೆ ಅನ್ನೋದ್ರೂಣ ಇತ್ತು, ಯಾರೋ ಪುಣ್ಯಾತ್ಮ ಕೊಟ್ಟರು, ಅವ್ರ ಪುಣ್ಯ ಬರ್ಲಿ, ತುಂಬಾ ವಡೆ ಕೊಟ್ಟಿದ ತಕ್ಷಣ ಎಲ್ಲ ಅವ್ರು ಅನ್ಕೊಂಡಿರ್ತಾರೆ ಜಸ್ಟ್ ಹೊಟ್ಟೆ ನೋಡೋಕಾಗ್ದೆ ಎಲ್ಲಾರು ಬಂದ್ರು. ಅದಕ್ಕೆ ಎಲ್ಲ ಎತ್ಕೊಂಡು ಇದಾರೆ. ಟಿಟಿಲ್ ಯಾರು ಇದಾರ ತಂದ್ಕೊಟ್ಟಿದ್ದಾರೆ ಕಜಾಯ. ನೋಡಿ ಹತ್ತದಲ್ಲಂತೆ ನಮಗೋಸ್ಕರ ಎಲ್ಲ ಕಜಾಯ ತಂದ್ಕೊಡ್ತಾ ಇದ್ದಾರೆ. ಹೆಂಗಿದೆ? ಸೂಪರ್, ಸಕ್ಕದಾಗಿದ್ಯಾ? ಹೆಂಗಿದೆ? ಸೂಪರ್. ಹಲೋ ಈ ಕಡೆ ಬಾಳೆನಿದ್ರೆ ಅದ್ದೂರಿ. ನೀನು ಹೆಂಗಾಗೋಳೆ, ಹೆಂಗಿದ್ದವರೆಲ್ಲ ಹೆಂಗಾಗ್ಬಿಟ್ರು. ಓಯ್ ಓಯ್ ಇಲ್ಲಿ ಒಂದ್ಸಲ ವಿಡಿಯೋಗೆ ಬರ್ಲಿಲ್ವಲ್ಲ. ಅಮ್ಮ ಫುಲ್ ಟಯರ್ಡ್ ಆಗಿದ್ದೀವಿ, ಯಾವ ಊಟನೂ ಬೇಡ ಅನಿಸುತ್ತೆ. ಮನೆ ಚೆನ್ನಾಗಿದೆ ಅಲ್ಲ? ಹೆಂಗಿದೆ ಟೇಸ್ಟ್ ಹೇಳು. ಸೂಪರ್, ನೀಟಾಗಿ ತಿನ್ಬೇಕು. ನೈಟ್ ಊಟ ಮಾಡಿಕೊಂಡು ವೀಡಿಯೋಸ್ ಮುಂದೆ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿದ್ದು. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ.